ಆದಿಯವರು ನನ್ನನ್ನ ನಿಮ್ ಮನೆ ಕರ್ಕೊಂಡ್ ಬಂದಿರ್ಬೋದು, ಆದ್ರೆ ಉಳ್ಕೊಳಕ್ಕೆ ಅವಕಾಶ ಕೊಟ್ಟಿರೋದು ನೀವು ಮೇಡಮ್. ನಾನು ದ್ವೇಷಕ್ಕೆ ಮತ್ತೆ ಹಣಕ್ಕೆ ಯಾವತ್ತೂ ಬೆಲೆ ಕೊಟ್ಟಿಲ್ಲ ಮೇಡಮ್. ನಿಜ ಹೇಳ್ಬೇಕು ಅಂದ್ರೆ ನನಗ್ ನಿಮ್ ಮೇಲೆ ದ್ವೇಷನೇ ಇಲ್ಲ ಮೇಡಮ್. ಜೊತೆಗೆ ಹಣದ ಆಸೆ ಅನ್ನೋದು ಮೊದ್ಲೇ ಇಲ್ಲ. ಮರ್ಯಾದೆಯಿಂದ ಇರೋಕೆ ಒಂದು ಜಾಗ, 3 ಹೊತ್ತು ಊಟ, ಜೊತೆಗೆ ನನ್ ಮಗಳು, ಅಷ್ಟಿದ್ರೆ ಸಾಕು ಅಂತ ಬದುಕ್ತಾ ಇದ್ದೀನಿ ಮೇಡಮ್. ನಾನಿಷ್ಟೆಲ್ಲ ಹೇಳಿದ್ರು ನಿಮಗ್ ನಂಬಿಕೆ ಬರ್ತಿಲ್ಲ ಅಂತಂದ್ರೆ ನೀವೇ ಪ್ರೂಫ್ ಹುಡುಕಿ ಮೇಡಮ್. ಆಗ ಯಾರ್ ಮಾಡಿದ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ. ನನಗೆ ಪ್ರೂಫ್ ಸಿಕ್ಕದ್ಮೇಲೆ ನಿಮ್ಮನ್ನ ಕರಿತೀನಿ. ಈಗ ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ದೇ ಇರ್ಬೋದು ಮೇಡಮ್. ಪ್ರೂಫ್ ಸಿಕ್ಕದ್ಮೇಲೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ. ಆಯ್ತು ರಚನಿ, ನೋಡೋಣ. ಹೋಗ್ ಬನ್ನಿ. ಸರಿ ಮೇಡಮ್. ಹೇಳು, ನೀನೇನ್ ದೇವ್ರ ಇಲ್ಲ ದೆವ್ವನ? ದೇವರಿಂದ ಒಳ್ಳೇದಾಗತ್ತೆ, ದೆವ್ವಗಳಿಂದ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ನಿನ್ನಿಂದ ಯಾವುದು ಒಳ್ಳೇದಾಗಿದೆ? ಬರೀ ಕೆಟ್ಟದೇ ಆಗ್ತಾ ಇದೆ. ನನ್ನ ಮುದ್ದು ಕಂದಮ್ಮ ಶಾಂಭವಿನ ಕಿತ್ಕೊಂಡೆ, ಈಗ ಭೈರವಿನ ಕಿತ್ಕೊಂಡು ನನ್ನ ಅನಾಥನಾಗ್ ಮಾಡ್ತೀಯಾ? ಭೈರವಿ ಪ್ರಾಣ ಹೋಗಿರೋ ವಿಚಾರದಲ್ಲಿ ನನ್ ಶಿವಗಾಮಿಗೆ ಹೇಳಕ್ಕಾಗ್ದಿರೋ ಪರಿಸ್ಥಿತಿ ತಂದಿಟ್ಟೆ. ಎಂತ ಕ್ರೂರಿ ನೀನು! ಎಂತ ರಾಕ್ಷಸರಿಗೂ ಇಂಥ ಕೆಟ್ಟ ಮನ್ಸಿರಲ್ಲ. ಒಬ್ಬ ರಾಕ್ಷಸ ಅವನ್ ಶತ್ರುಗೂ ಮಾಡಕ್ಕಾಗ್ದಿರೋ ಅನ್ಯಾಯನ ಒಬ್ಬ ದೇವಿಯಾಗಿ ನೀನ್ ಭಕ್ತರಿಗೆ ಯಾಕೆ ಮಾಡ್ತಿದ್ಯಾ? ಭೈರವಿ ಪ್ರಾಣ ಹೋಗಿರೋ ವಿಚಾರನ ಶಿವಗಾಮಿಗೆ ಹೇಳಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಆ ವಿಷಯ ಆಸಿಡ್ ತರ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನನಗೆ ನಾನೇ ಸುಟ್ಕೋತಾ ಇದ್ದೀನಿ. ಇಷ್ಟು ಸಾಲದು ಅಂತ ಆ ಪುಟ್ಟ ಕಂದಮ್ಮ ಅದಿತಿಂದ ಮೀಟ್ ಮಾಡೋವಾಗ ಮಾಡಿದೆ. ಆ ಮಗುವಲ್ಲಿ ನನ್ನ ಭೈರವಿನ ನೋಡೋ ಹಾಗೆ ಮಾಡಿದೆ. ಈಗ ಅದರಿಂದಾನೆ ಶಿವಗಾಮಿ ಹತ್ರ ನಾನು ಸುಳ್ಳು ಹೇಳೋಗಾಗ್ತಿದೆ. ಪಾಪ ಶಿವಗಾಮಿ ಏನು ತಪ್ಪು ಮಾಡ್ದಲೆ ಬರೀ ನೋವು ಅನ್ಭವಿಸ್ತಾ ಇದ್ದಾಳೆ. ನಮ್ಮಿಬ್ಬರ ಮಧ್ಯೆ ಬರೀ ಪ್ರೀತಿ ಇತ್ತು, ಈಗ ಬರೀ ಜಗಳ, ಮನಸ್ತಾಪ. ನಾವು ನೋವು ಅನ್ಭವಿಸ್ತಿರೋದನ್ನ ನೋಡಿ ನೀನ್ ಖುಷಿ ಪಡ್ತಿದ್ಯಲ್ಲ? ಎಂತ ವಿಕೃತ ಮನ್ಸು ನಿಂದು! ಮನುಷ್ಯನ ಜೀವನದಲ್ಲಿ ಪರೀಕ್ಷೆ ಅನ್ನೋದು ಅವಾಗವಾಗ ಬಂದು ಹೋಗ್ಬೇಕು. ಪ್ರತಿದಿನ ಇಡೀ ಜೀವನನೇ ಪರೀಕ್ಷೆ ಆಗೋದ್ರೆ ಹೆಂಗೆ ಅಂತ ತಡೆಯೋದು? ನಿನ್ನ ಹತ್ರ ಭಕ್ತಿಗೆ, ಆರಾಧನೆಗೆ ಬೆಲೆನೇ ಇಲ್ವಾ? ಎಂತೆಂತ ನೀಚನ ನೀನು ನೆಮ್ಮದಿ ಆಯಸ್ಸಿಂದ ಆರಾಮಾಗಿ ನೋಡ್ಕೋತೀಯ. ಪಾಪ, ಪುಣ್ಯ, ಮನಸ್ಸಾಕ್ಷಿ, ಭಕ್ತಿ ಅಂತಿರೋನೆಲ್ಲ ಬೆಂಕಿಗೆ ತಳ್ಳಿ ಖುಷಿ ಪಡ್ತೀಯ. ನಿನ್ನಿಂದಲೇ ನನ್ಗೂ ಶಿವಗಾಮಿಗೂ ಅಂತರ ಶುರುವಾಗಿರೋದು. ನನ್ನ ಶಿವಗಾಮಿಗೆ ನಾನು ಮೋಸ ಮಾಡೋ ಉದ್ದೇಶನೇ ಇಲ್ಲ. ಆದ್ರೆ ಈಗ ಸುಳ್ಳು ಹೇಳೋ ಪರಿಸ್ಥಿತಿ ಬಂದಿದೆ. ಭೈರವಿ ವಿಚಾರ ಹೇಳಿದ್ರೇನೆ ಶಿವಗಾಮಿಗೆ ತಡ್ಕೊಳಕ್ಕಾಗಲ್ಲ. ಇನ್ನ ನನ್ನ ಮತ್ತೆ ರಜನಿ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ಅವಳ ಗತಿ ಏನ್ ಗೊತ್ತಾ? ದೇವರು ಅಂತ ಕರ್ಸ್ಕೊತಿಲ್ಲ. ನಿನ್ಗೆ ಪಾಪ ಪುಣ್ಯ ಅನ್ನೋದೇ ಇಲ್ವಾ? ನನ್ನ ರಜನಿ ವಿಚಾರನ ಬಚ್ಚಿಟ್ಟಿರೋದಕ್ಕೆ
ನಾನು ಇನ್ನೂ ಒಂದಷ್ಟು ಸುಳ್ಳುಗಳನ್ನ ಹೇಳಬೇಕು. ಇದರಿಂದ ಶಿವಗಾಮಿ ಕೋಪ ಬರುತ್ತೆ, ನೋವಾಗುತ್ತೆ. ಹೇಳು, ಇದೇನಾ ನಿನ್ನ ಉದ್ದೇಶ? ಏನ್ ಮಾಡೋದು? ನಮ್ ವಿಧಿ. ನೀನ್ ಆಟ ಆಡಿಸ್ದಂಗೆ ಆಟ ಆಡ್ಬೇಕು ಅಲ್ವಾ? ಅಲ್ವಾ? ಆಯ್ತು, ಅನುಭವಿಸ್ತೀನಿ. ಎಲ್ಲ ನನಗೆ ಬಿಟ್ಟಿತ್ತು. ಅಮಿತ್, ಒಂದ್ಸಲ ನನ್ನ ಕ್ಯಾಬಿನಿಗೆ ಬನ್ನಿ. ಹಾಗೆ ಬರ್ತಾ ಓಕೆ ಮೇಡಮ್. ಓಕೆ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಬನ್ನಿ ಅಮಿತ್. ಮೇಡಮ್, ನೀವು ಕೇಳಿದ CCTV ಫುಟೇಜ್ ಇದರಲ್ಲಿದೆ. ರಜನಿ ಅವರೇ. ಹಾ ಸರ್. ಕ್ಯಾಬಿನಲ್ಲಿ ಲೈಟ್ ಆಫ್ ಮಾಡಿಲ್ಲ, ಸ್ವಲ್ಪ ಲೈಟ್ ಆಫ್ ಮಾಡಿ. ಯಾವ ಸ್ವಿಚ್ ಸರ್? ಅಲ್ಲೇ ಇದೆ ನೋಡಿ. ಸರಿ ಸರ್. ಅಮಿತ್, ರಜನಿನ ನಮ್ ಕ್ಯಾಬಿನಿಗೆ ಬರಕ್ ಹೇಳಿ. ಓಕೆ ಮೇಡಮ್. ರಜನಿನೇ CCTV ಕ್ಯಾಮ್ರಾನ ಆಫ್ ಮಾಡಿ ನನ್ನ ಲ್ಯಾಪ್ಟಾಪ್ನ ಓಪನ್ ಮಾಡಿ ಡೇಟಾನೆಲ್ಲ ತಗೊಂಡು ಹೋಗಿದ್ದಾಳೆ. ಎಷ್ಟು ಕ್ಲೆವರ್ ಆಗಿ ಬೆಳಗ್ಗೆ ಬಂದು ಕ್ಯಾಮ್ರಾನ ಆನ್ ಮಾಡಿದಾಳೆ.